श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 14 ಗುಣತ್ರಯ ವಿಭಾಗ ಯೋಗ ಸಂಪುಟ 73 ಮಗ ಗೋಮಟೇಯಾತಯ ಜಾವಳಿಯಸೆ ಧನಂಜಯ ದೇವಿ ಸತ್ವೀದಾನೆ ದೇಹ ಕೆ ಆಥೀಗ। ಆಗ ಉತ್ತಮ ಪ್ರಸಂಗಕ್ಕೆ ಅರ್ಜುನ ಸಮಾನವಿರುವುದೇ ಬೇರೆ ಅದಕ್ಕೆ, ಅದರಂತೆ ಸತ್ವಗುಣ ವೃದ್ಧಿಯಲ್ಲಿ ಮರಣ ಹೊಂದಿದ್ದಕ್ಕೆ ಸಾತ್ವಿಕ ಜನ್ಮ ಬಿಟ್ಟು ಬೇರೆಲ್ಲಿಗೆ ಹೋಗುವನು? ಹೇ ಅರ್ಜುನ, ಅಂಥ ಪ್ರಸಂಗಕ್ಕೆ ಸಮಾನವಾಗಿರುವ ಬೇರೆ ಯಾವುದಾದರೂ ಪ್ರಸಂಗವಿರುವುದೇ? ಅದರಂತೆ ಸತ್ವಗುಣ ವೃದ್ಧಿಯಾದಾಗ ಮರಣ ಪ್ರಾಪ್ತವಾದರೆ ಆ ಮನುಷ್ಯನು ಸಾತ್ವಿಕ ಜನ್ಮ ಬಿಟ್ಟು ಬೇರೆಲ್ಲಿಗಾದರೂ ಹೋಗುವನೇ? ಜೇ ಸ್ವಗುಣಿ ಉದ್ಭಟ घेऊनी सत्व चोखट निगे ಸಾಂಡೂನಿ ಕೋಪಟ ಭೋಗಕ್ಷಮ ಹೇ। ತನ್ನದೇ ಗುಣಗಳಿಂದ ಶ್ರೇಷ್ಠವಾದದ್ದನ್ನು ತೆಗೆದುಕೊಂಡು ಅಂಥ ಶುದ್ಧ ಸತ್ವವನ್ನು ಹೋಗುವನು ಬಿಟ್ಟು ಶರೀರವನ್ನು ಭೋಗಕ್ಷಮವಾದ ಅವನು ತನ್ನದೇ ಆದ ಅನೇಕ ಗುಣಗಳಿಂದ ಶ್ರೇಷ್ಠವೆನಿಸಿಕೊಂಡ ಶುದ್ಧ ಸತ್ವಗುಣವನ್ನು ತೆಗೆದುಕೊಂಡು ತನ್ನ ಭೋಗಕ್ಷಮವಾದ ಶರೀರವನ್ನು ಇಲ್ಲಿಯೇ ಬಿಟ್ಟು ಹೋಗುವನು। ಅವತಟೆ ಐಸಾ ಜೋ ಜಾಯೇ ತೋ ಸತ್ವಾಚಾಚಿ ನವಾ ಹೋಯೇ ಕಿಂ ಬಹುನಾ ಜನ್ಮ ಲಾಹೆ ಜ್ಞಾನಿಯ ಮಾಜಿ। ಅಕಸ್ಮಾತ್ತಾಗಿ ಹೀಗೆ ದೇಹ ಬಿಟ್ಟು ಹೋದವನು ಸತ್ವದ ಹೊಸ ಮೂರ್ತಿಯೇ ಆಗುವನು। ಇಷ್ಟೇ ಅಲ್ಲದೆ ಜನ್ಮ ತಾಳುವನು ಜ್ಞಾನಿಗಳ ಮನೆಯಲ್ಲಿ। ಅಕಸ್ಮಾತ್ತಾಗಿ ಈ ರೀತಿಯಾಗಿ ದೇಹ ಬಿಟ್ಟು ಹೋದವನು ಸತ್ವಗುಣದ ಹೊಸ ಮೂರ್ತಿಯೇ ಆಗುವನು। ಇಷ್ಟೇ ಅಲ್ಲದೆ ಜ್ಞಾನಿಗಳ ಮನೆಯಲ್ಲಿ ಜನ್ಮ ತಾಳುವನು। ಸದ್ಗುರುನಾಥ ಮಹಾರಾಜ್ ಕಿ ಜೈ। ಜೈ ಜೈ ರಘುವೀರ ಸಮರ್ಥ। ಶ್ರೀ ಪಂಢರಿನಾಥ ಮಹಾರಾಜ್ ಕಿ ಜೈ। ಜೈ ಜೈ ರಘುವೀರ ಸಮರ್ಥ।